ಯಾದಗಿರಿಯಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನ ಕುವೆಂಪು ದಿನಾಚರಣೆ ಪ್ರಯುಕ್ತ ಡಿಸೆಂಬರ್ 28, 29, 30ರಂದು ಪ್ರಪ್ರಥಮವಾಗಿ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನವನ್ನು ಯಾದಗಿರಿಯಲ್ಲಿ ಆಯೋಜಿಸಿದ್ದು ಇಸ್ರೋ, ಜವಾಹರಲಾಲ್ ನೆಹರು ತಾರಾಲಯ, ಭಾರತ ವಾಯುಪಡೆ, ವಿಶ್ವೇಶ್ವರಯ್ಯ ಕೈಗಾರಿಕಾ ಹಾಗೂ ತಾಂತ್ರಿಕ ಮ್ಯೂಸಿಯಂ, ಮೊಬೈಲ್ ಪ್ಲಾನಿಟೋರಿಯಂ, ಕೆಸ್ಟೆಪ್ಸ್, ನ್ಯಾಷನಲ್ ಏರೋನಾಟಿಕಲ್ಸ್ ಲ್ಯಾಬೊರೇಟರಿ, DRDO, CFTRI ಮೈಸೂರು ಸೇರಿದಂತೆ ಸಾಕಷ್ಟು ಇಲಾಖೆಗಳ ಸಹಕಾರ, ವಸ್ತು ಪ್ರದರ್ಶನ, ರಾಜ್ಯದ ವಿವಿಧ ಜಿಲ್ಲೆಗಳ ಕಲಾ ತಂಡಗಳ ಉಪಸ್ಥಿತಿ, ಗೋಷ್ಠಿ, ಸಂವಾದ, ಪವಾಡಗಳ ಅನಾವರಣ, ನಾಟಕ, ನೃತ್ಯ ಪ್ರದರ್ಶನಗಳು ಸೇರಿದಂತೆ ಮನರಂಜನೆಯ ಜೊತೆಗೆ ವೈಜ್ಞಾನಿಕ ಮನವರಿಕೆಯನ್ನ, ವಿಜ್ಞಾನದ ವೈಭವವನ್ನ ಯಾದಗಿರಿಯಲ್ಲಿ ಡಿಸೆಂಬರ್ 28, 29, 30ರಂದು ಆಯೋಜಿಸಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ 39 ಮಹಿಳೆಯರನ್ನ ಗುರುತಿಸಿ ಚೈತನ್ಯ ಪ್ರಶಸ್ತಿ ನೀಡಲಾಗುತ್ತಿದೆ ಹಾಗೂ ರಾಜ್ಯದ 39 ಜನರಿಗೆ ಡಾಕ್ಟರ್ HN ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಜೀವಮಾನ ಸಾಧನೆ ಮಾಡಿದ 6 ಜನ ಪದ್ಮಶ್ರೀ ಪುರಸ್ಕೃತರನ್ನ ವೇದಿಕೆಯ ಮೇಲೆ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ. ಹಾಗೆ ವಿಶಿಷ್ಟ ಸೇವಾ ಸಾಧನೆ ಮಾಡಿದ 6 ಜನರನ್ನ ಗುರುತಿಸಲಾಗುತ್ತಿದೆ. ಜಿಲ್ಲೆಯ ವಿದ್ಯಾರ್ಥಿಗಳು, ಪೋಷಕರು, ಶಾಲಾ ಕಾಲೇಜುಗಳು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ವಿಜ್ಞಾನದೆಡೆಗೆ ನಮ್ಮ ನಡಿಗೆ. ಬಾನಾಮತಿ, ಮಾಟ, ಮಂತ್ರ ಎಲ್ಲ ನಿಜಾನ? AI ತಂತ್ರಜ್ಞಾನದ ವರ ಶಾಪಗಳು ಏನು? ಮಕ್ಕಳಲ್ಲಿ ವೈಜ್ಞಾನಿಕ ಅರಿವು ಎಷ್ಟು ಮುಖ್ಯ? ರೈತರ ಸಮಸ್ಯೆಗಳು, ಮನುಷ್ಯ ಹುಟ್ಟಿನಿಂದ ಇಲ್ಲಿವರೆಗೂ ಬಳಸಿದ ವಸ್ತುಗಳ ಸಂಗ್ರಹ ಸೇರಿದಂತೆ 200 ಮಳಿಗೆಗಳು ನಿಮಗಾಗಿ ಕಾಯುತ್ತಿವೆ. 8,000ಕ್ಕೂ ಹೆಚ್ಚು ಕುರ್ಚಿಗಳನ್ನ ಹಾಕಲಾಗಿದೆ. ಯಾದಗಿರಿಯ ವಿಜ್ಞಾನ ಹಬ್ಬದಲ್ಲಿ ಯಾದಗಿರಿಯ ಜನರೇ ಇದು ವಿಜ್ಞಾನ ಹಬ್ಬ. ವಿಜ್ಞಾನದೆಡೆಗೆ ನಮ್ಮ ನಡಿಗೆ. ಜೈ ವಿಜ್ಞಾನ. ಆತ್ಮೀಯರೇ, ಬುದ್ಧ ಇಡೀ ಜಗತ್ತನ್ನ ಮೌನವಾಗಿ ಗೆದ್ದರು. ಹಾಗೆ ಬಸವಣ್ಣ ಮಾತಿನ ಮುಖಾಂತರ ಇಡೀ ಜಗತ್ತಿನ ಮನಸ್ಸನ್ನ ಗೆದ್ದರು. ಅಂಬೇಡ್ಕರ್ ಇಡೀ ಸಂವಿಧಾನವನ್ನ ಗೆದ್ದು ನಾವೆಲ್ಲರೂ ಕೂಡ ಅಧಿಕಾರ ಗದ್ದುಗೆಯಲ್ಲಿರೋ ಹಾಗೆ ಸಮಾನರನ್ನಾಗಿ ಮಾಡಿದ್ರು. ಅಂತಹ ಮಾನವೀಯ ಜಗತ್ತನ್ನ ಈ ಸಮ್ಮೇಳನದಲ್ಲಿ ಸಾರೋಣ. ಅವರ ಅಭಿಮಾನಿಗಳಾಗೋದಕ್ಕಿಂತ ಅನುಯಾಯಿಗಳವಣ. This video is sponsored by Orient Degree and PG College, Yadgir.